ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಖಾರದ ಕಡುಬನ್ನು ಅರಿದಲೆ ಮತ್ತು ಹಿಟ್ಟನ್ನು ಬೇಯಿಸ್ದಲೆ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕಡುಬು ಮಾಡೋದಕ್ಕೆ ಬರ್ದಿಲ್ದರೂ ಸಹ ಈ ವಿಧಾನದಲ್ಲಿ ಮಾಡೋದ್ರಿಂದ ತುಂಬ ಸುಲಭವಾಗಿ ಮಾಡ್ಕೊಬೋದು. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಕಡುಬು ಮಾಡೋದಕ್ಕೆ ನಾನು ಅರ್ಧ kg ಕಡಲೆಬೇಳೆ ತೊಗೊಂಡಿದ್ದೀನಿ. ಈ ಕಡಲೆಬೇಳೆನ ಒಂದು 2 ಗಂಟೆಗಳ ಕಾಲ ನಾನು ನೆನೆಸಿಡ್ತಾ ಇದ್ದೀನಿ. ಬೇಳೆ ನೆನ್ಕೊತಾ ಇರಲಿ, ಅಷ್ಟರೊಳಗಡೆ ಕಡುಬಿಗೆ ಬೇಕಾಗಿರುವ ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ಳೋಣ. ನಾವು ಖಾರದ ಕಡುಬು ಮಾಡ್ತೀವಿ ಅಂದರೆ ಸಾಕು, ಸಬ್ಸಿಗೆ ಸೊಪ್ಪು ನೆನಪಾಗುತ್ತೆ. ಸಬ್ಸಿಗೆ ಸೊಪ್ಪು ಹಾಕ್ತಲೇ ಸಾಮಾನ್ಯವಾಗಿ ಯಾರು ಕಡುಬನ್ನು ಮಾಡೋದೇ ಇಲ್ಲ. ಅಷ್ಟು ರುಚಿ ಕೊಡುತ್ತೆ ಈ ಸೊಪ್ಪು, ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹಾಕಿ ಕಡುಬು ಮಾಡೋದ್ರಿಂದ. ನಾನು ಒಂದು ಕಟ್ಟು ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸ್ಬಿಟ್ಟು ಸಣ್ಣದಾಗಿ ಹಚ್ಚಿಟ್ಕೊತಾ ಇದ್ದೀನಿ. ಇದೇ ರೀತಿ ಎಲ್ಲನೂ ಕಡುಬಿಗೆ ಯಾವ್ಯಾವ ಪದಾರ್ಥಗಳು ಬೇಕೋ ಅದನ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ನೆನೆಸಿದ್ದೀವಲ್ಲ, ಅದು 2 ಗಂಟೆ ಆಗಿದೆ ನೋಡಿ, ತುಂಬ ಚೆನ್ನಾಗಿ ನೆಂದಿದೆ. ಈಗ ಕಡಲೆಬೇಳೆನ ಒಂದು ಸ್ವಲ್ಪ ನೀರಲ್ಲೆಲ್ಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಉಜ್ಜಿ ತೊಳ್ಕೊಳೋದ್ರಿಂದ ಅದರೊಳಗೆ ಏನಾದರೂ ಬಣ್ಣ ಕಟ್ಟಿರ್ತಾರಲ್ಲ ಅದೆಲ್ಲ ಹೋಗುತ್ತೆ. ಹಾಗಾಗಿ ಇದನ್ನು ನೋಡಿ, ಈ ಥರ ಚೆನ್ನಾಗಿ ಉಜ್ಜಿ ತೊಳ್ಕೊಬೇಕು. ಬೇಳೆನ ಒಂದು ಸಲ ನೀರಲ್ಲಿ ನೀಟಾಗಿ ತೊಳ್ಕೊಂಡಾದ್ಮೇಲೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀರು ಹಾಕ್ತಲೇ ತರಿಯಾಗಿ ರುಬ್ಕೊಬೇಕಾಗುತ್ತೆ. ಕಡಲೆಬೇಳೆ ವಡೆ ಮಾಡ್ತೀವಲ್ಲ, ಅದೇ ರೀತಿ ತರಿಯಾಗಿ ರುಬ್ಕೊಬೇಕಾಗುತ್ತೆ. ಒಂದೊಂದು ಬೇಳೆ ಇದ್ರೂ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೆನೆಸಿರೋ ಬೇಳೆನೆಲ್ಲ ಇದೇ ರೀತಿ ರುಬ್ಬಿಟ್ಕೊತಾ ಇದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು 2 ಇಂಚು ಶುಂಠಿ ತೊಗೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಡಿಸ್ಕೊತಾ ಇದ್ದೀನಿ. ಮತ್ತು ಖಾರಕ್ಕೆ ಬೇಕಾಗಿರುವ ಹಸಿಮೆಣ್ಸಿನ್ಕಾಯಿನ ನಾನು ಮಿಕ್ಸಿ ಜಾರಲ್ಲೇ ಆಡಿಸ್ಕೊತಾ ಇದ್ದೀನಿ. ತರಿಯಾಗಿ ಇದನ್ನು ಸಹ ರುಬ್ಕೊಬೇಕು. ಹಸಿಮೆಣ್ಸಿನ್ಕಾಯಿ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇನ್ನೊಂದು ಸಲ ರುಬ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ನಾವು ರೆಡಿ ಮಾಡ್ಕೊಂಡಿದ್ದಾಯಿತು. ನೋಡಿ ಯಾವ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಮಗೆ ಬಾಯಿಗೆ ಒಂದು ಸ್ವಲ್ಪ ಸಿಗಬೇಕು, ಆ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕಡುಬಿಗೆ ಬೇಕಾಗಿರುವ ಸೂಸ್ಲನ್ನು ರೆಡಿ ಮಾಡ್ಕೊಳ್ಳೋಣ. ಸಣ್ಣ ಕಟ್ ಮಾಡಿರೋ 4 ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಪುದೀನ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಖಾರ ಜಾಸ್ತಿ ಅನ್ನಂಗೆ ನಾವು ಮೆಣಸಿನ್ಕಾಯಿನ ಸೇರಿಸ್ಬೇಕಾಗುತ್ತೆ. ಸಣ್ಣದಾಗಿ ಕಟ್ ಮಾಡಿರೋ ಸಬ್ಸಿಗೆ ಸೊಪ್ಪನ್ನ 1 ಕಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ತೆಂಗಿನಕಾಯಿನ ತುರಿದ್ಬಿಟ್ಟು ನಾನು ಸೇರಿಸ್ಕೊತಾ ಇದ್ದೀನಿ. ಖಾರದ ಕಡುಬಿಗೆ ಎಷ್ಟು ತೆಂಗಿನಕಾಯಿ ಹಾಕ್ತೀವೋ ಅಷ್ಟು ರುಚಿ ಕೊಡುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಎಲ್ಲನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಉಪ್ಪು ಖಾರ ಒಂದು ಸ್ವಲ್ಪ ಮುಂದೆ ಇದ್ರೇ ಚೆನ್ನಾಗಿರುತ್ತೆ. ಬೆಂದಾದಮೇಲೆ ಹಬೆಯಲ್ಲಿ ಬೆಂದಾದಮೇಲೆ ಎಲ್ಲ ಹೊಂದ್ಕೊಂಡಾದ್ಮೇಲೆ ಸರಿ ಹೋಗುತ್ತೆ. ಇಲ್ಲಿ ಸೇರಿಸಿರೋ ಎಲ್ಲ ಪದಾರ್ಥಗಳನ್ನೂ ನೀಟಾಗಿ ಒಂದಕ್ಕೊಂದು ಬೆರೆಯಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಎಲ್ಲದಕ್ಕೂ ಉಪ್ಪು ಖಾರ ಸಮನಾಗಿ ಬೆರೆಯೋ ಹಾಗೆ ನಾವು ನೀಟಾಗಿ ಒಂದು 2ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೊಳೋದ್ರಿಂದ ಎಲ್ಲ ಹೊಂದ್ಕೊಳ್ಳುತ್ತೆ. ಈ ಸಮಯದಲ್ಲಿ ನಾವು ಇದನ್ನು ಒಂದು ಸ್ವಲ್ಪ ತಿಂದ್ಬಿಟ್ಟು ನೋಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಉಪ್ಪು ಜಾಸ್ತಿ ಇದೆಯೋ ಖಾರ ಜಾಸ್ತಿ ಇದೆಯೋ, ಯಾವುದನ್ನು ಸರಿ ಮಾಡ್ಕೊಬೇಕು ಅಂತಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಕಡುಬಿಗೆ ಬೇಕಾಗಿರುವ ಸೂಸ್ಲನ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಿಟ್ಟು ರೆಡಿ ಮಾಡ್ಕೊಳೋದಕ್ಕೆ ನಾನು 200 ಗ್ರಾಮ್ ಅಕ್ಕಿನ ತೊಳೆದ್ಬಿಟ್ಟು 1 ಅವರು ನೆನೆಸಿಡ್ತಾ ಇದ್ದೀನಿ. ನಾನು ಕಡುಬು ಮಾಡೋದಕ್ಕೆ ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಬೇಗ ನೆನೆಯುತ್ತೆ ಮತ್ತು ನೈಸಾಗಿ ನಾವು ರುಬ್ಕೊಬೋದು. ಹಾಗಾಗಿ ದೋಸೆ ಅಕ್ಕಿನ ನೋಡಿ ಚೆನ್ನಾಗಿ ತೊಳೆದ್ಬಿಟ್ಟು 1 ಅವರು ನೆನ್ಕೊಂಡ್ರೆ ಸಾಕಾಗುತ್ತೆ. ಒಂದು 2-3 ಗಂಟೆ ನೆನೆಸೋ ಅವಶ್ಯಕತೆ ಏನೂ ಇರೋದಿಲ್ಲ. ನಾವು ನುಣ್ಣಗೆ ರುಬ್ಕೊಂಡ್ರೆ ಸಾಕು, ಅಷ್ಟು ನೆನ್ಕೊಂಡ್ರೆ. ಅಕ್ಕಿ ತೊಳ್ಕೊಂಡಿದ್ದೀನಲ್ಲ, ಆ ನೀರನ್ನು ಚೆಲ್ಬಿಟ್ಟು ಬೇರೆ ನೀರು ಹಾಕ್ಬಿಟ್ಟು 1 ಅವರು ನಾನು ನೆನೆಸಿಟ್ಕೊತಾ ಇದ್ದೀನಿ. ಅಕ್ಕಿ ನೆನ್ಕೊತಾ ಇರಲಿ, ಅಷ್ಟರೊಳಗಡೆ ನಾವು ತೆಂಗಿನಕಾಯಿನ ರುಬ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಒಂದು ದೊಡ್ಡ ತೆಂಗಿನಕಾಯಿನ ತುರಿದ್ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಸಣ್ಣ ತೆಂಗಿನಕಾಯಿ ಇದ್ದರೆ 1.5 ತೊಗೊಳ್ಳಿ. ನಾನು ದೊಡ್ಡದಾಗಿರೋದ್ರಿಂದ ತುರಿ ಜಾಸ್ತಿ ಬಂದಿದೆ, ಹಾಗಾಗಿ 1 ಸಾಕಾಗುತ್ತೆ. ತೆಂಗಿನಕಾಯಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೈಸ್ಗೆ ರುಬ್ಕೊಬೇಕಾಗುತ್ತೆ, ನುಣ್ಣಗೆ ರುಬ್ಕೊಬೇಕಾಗುತ್ತೆ. ತೆಂಗಿನಕಾಯಿ ರುಬ್ಕೊಳೋದಕ್ಕೆ ತುಂಬ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಬಾರ್ದು. ತೆಂಗಿನಕಾಯಿನ ನುಣ್ಣಗೆ ರುಬ್ಬೋದಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ನಾವು ತೆಳುವಾಗಿ ರುಬ್ಬಾರ್ದು. ನೋಡಿ, ನಾನು ರುಬ್ಬಿರೋದು ಗಟ್ಟಿಯಾಗೇ ಇದೆ. ಈಗ ರುಬ್ಕೊಂಡಿರೋ ತೆಂಗಿನಕಾಯಿನ ನಾನು ಶೋಧಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿನ ರುಬ್ಬಾದ್ಮೇಲೆ ಏನಕ್ಕೆ ಶೋಧಿಸ್ಕೊತಾ ಇದ್ದೀನಿ ಅಂತಂದರೆ, ಆ ನೀರು ಇದೆಯಲ್ಲ, ಆ ನೀರು ತೊಗೊಬೇಕು. ನಾವು ಇದು ರುಬ್ಬೋದಕ್ಕೆ ನೀರು ಹಾಕ್ಕೊಂಡಿದ್ದೀವಲ್ಲ, ಆ ನೀರನ್ನ ತಗೊಳೋದಕ್ಕೆ ಮಾತ್ರ ನಾನು ಶೋಧಿಸ್ಕೊತಾ ಇದ್ದೀನಿ.
ಇಲ್ಲಾಂತಂದರೆ ನಾವು ಅಕ್ಕಿನ ರುಬ್ಕೊಬೇಕಾದ್ರೆ ಮತ್ತೆ ನೀರು ಹಾಕ್ಕೊಂಡ್ರೆ ಅದೆಲ್ಲನ ತೆಳುವಾಗುತ್ತೆ. ಹಾಗಾಗಿ ಇದೇ ನೀರನ್ನು ಹಾಕ್ಬಿಟ್ಟು ನಾನು ಅಕ್ಕಿನ ರುಬ್ಕೊಬೇಕಾಗುತ್ತೆ. ಅದಕ್ಕೋಸ್ಕರನೇ ನಾನು ಶೋಧಿಸ್ಕೊತಾ ಇದ್ದೀನಿ. ನೋಡಿ ಈಗ ಅಕ್ಕಿ ನೆಂದಿದೆ. ಈ ನೆಂದಿರೋ ಅಂಥ ಅಕ್ಕಿನ ಇನ್ನೊಂದು ಸಲ ನೀಟಾಗಿ ತೊಳ್ಕೊಂಡು ಆ ನೀರನ್ನು ಚೆಲ್ಬಿಟ್ಟು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕಾಗುತ್ತೆ. ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬೇಕು. ನಾನು 200 ಗ್ರಾಮ್ ತೊಗೊಂಡಿದ್ದೀನಿ. ನಾವು ಎಷ್ಟು ಮೆಜರ್ಮೆಂಟಲ್ಲಿ ಕಡುಬುಗಳ್ನ ಮಾಡ್ತೀವೋ ಅಷ್ಟು ಅಕ್ಕಿನ ಹೆಚ್ಚಿಸ್ಕೊಬೇಕಾಗುತ್ತೆ. ಈಗ ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕ್ಕೊಂಡಾದ್ಮೇಲೆ ನಾವು ಶೋಧಿಸ್ಕೊಂಡಿರೋ ತೆಂಗಿನಕಾಯಿ ಹಾಲಿದೆಯಲ್ವ ಅದನ್ನು ಹಾಕ್ಬಿಟ್ಟು ಅಕ್ಕಿನ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಅದಕ್ಕೋಸ್ಕರನೇ ರುಬ್ಬಿರೋ ತೆಂಗಿನಕಾಯಲ್ಲಿ ನಾನು ನೀರನ್ನು ಶೋಧಿಸ್ಕೊಂಡಿದ್ದು. ಈಗ ಅಕ್ಕಿ ರುಬ್ಕೊಂಡಿದ್ದೀವಲ್ಲ ಅದಕ್ಕೇ ತೆಂಗಿನಕಾಯಿ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸಲ ನೀಟಾಗಿ ನಾವು ರುಬ್ಕೊಳೋದ್ರಿಂದ ತೆಂಗಿನಕಾಯಿಯು ಮತ್ತು ಅಕ್ಕಿನೂ ಹೊಂದ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ ಏನಾದ್ರೂ ನುಣ್ಣಗಾಗಿಲ್ಲ ಅಂತಂದರೆ ಅದು ನುಣ್ಣಗಾಗುತ್ತೆ. ಈಗ ಇದನ್ನು ಒಂದು ಪಾತ್ರೆಗೆ ನಾನು ಸೇರಿಸ್ಕೊತಾ ಇದ್ದೀನಿ. ರುಬ್ಬಿರೋದನ್ನೆಲ್ಲನ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ಈ ಹಿಟ್ಟು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಅಂದರೆ ನಾನು ಒಂದು 20 ಗ್ರಾಮು ಮೈದಾನ ಸೇರಿಸ್ಬಿಟ್ಟು ಎಲ್ಲ ಹೊಂದ್ಕೊಳೋ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಗಂಟುಗಳಾಗದ ಹಾಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಹಿಟ್ಟಿಗೆ ಉಪ್ಪು ಹಾಕ್ಬೇಕಲ್ವ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಉಪ್ಪು ಹಾಕಬೇಡಿ, ನೋಡಿಕೊಂಡು ಉಪ್ಪನ್ನು ಹಾಕ್ಕೊಬೇಕಾಗುತ್ತೆ. ನೋಡಿ ಈಗ ಕಡುಬಿಗೆ ಬೇಕಾಗಿರುವ ಹಿಟ್ಟು ಹದವಾಗಿ ರೆಡಿಯಾಗಿದೆ. ನಾವು ಸೂಸ್ಲನ್ನು ಈಗ ಇಷ್ಟಿಷ್ಟು ದಪ್ಪದಾಗಿ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ. ಆದಷ್ಟು ಉಂಡೆನ ಗುಂಡುದಾಗಿ ಮಾಡ್ಕೊಬಾರ್ದು, ಉದ್ದುದಾಗಿ ಮಾಡ್ಕೊಳ್ಳೋದ್ರಿಂದ ಕಡುಬಿನ ಆಕಾರದಲ್ಲಿ ನಮಗೆ ಕಡುಬನ್ನು ರೆಡಿ ಮಾಡ್ಕೊಬೋದು. ಈಗ ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದಾಗಿದೆ. ಈಗ ಇಡ್ಲಿ ಸ್ಟ್ಯಾಂಡ್ಗೆ ಒಂದು ಬಾಳೆ ಎಲೆ ಹಾಕ್ಬಿಟ್ಟು ಬಾಳೆ ಎಲೆ ಸಹಾಯದಿಂದ ನಾವು ಕಡುಬನ್ನು ರೆಡಿ ಮಾಡ್ಕೊಬೇಕಾಗುತ್ತೆ. ಬಾಳೆ ಎಲೆ ಇಲ್ಲ ಅಂತಂದರೆ ಯಾವುದಾದ್ರು ಒಂದು ಪೇಪರಲ್ಲಿ ನಾವು ಮಾಡ್ಕೊಬೋದು. ಆದರೆ ಬಾಳೆ ಎಲೆನೇ ತುಂಬ ಶ್ರೇಷ್ಠವಾದದ್ದು, ಆರೋಗ್ಯಕ್ಕೂ ಒಳ್ಳೆಯದಾಗಿರೋದ್ರಿಂದ ಬಾಳೆ ಎಲೆಯಲ್ಲಿ ನಾವು ಕಡುಬನ್ನು ಈ ರೀತಿ ರೆಡಿ ಮಾಡ್ಕೊಬೇಕಾಗುತ್ತೆ. ನೋಡಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಒಂದು ಉಂಡೆನ ನಾವು ಮಾಡ್ಕೊಂಡಿದ್ದೀವಲ್ಲ ಆ ಹಿಟ್ಟಿಗೆ ಹಾಕ್ಬಿಟ್ಟು ಸುತ್ತ ಎಲ್ಲ ಕವರ್ ಮಾಡ್ಕೊಬೇಕಾಗುತ್ತೆ. ಮಧ್ಯದಲ್ಲಿ ಬಾಳೆ ಎಲೆ ಮಧ್ಯದಲ್ಲಿ ಇಟ್ಬಿಟ್ಟು ನೋಡಿ ಈ ರೀತಿ ಮಡ್ಚ್ಕೊಬೇಕಾಗುತ್ತೆ ಬಾಳೆ ಎಲೆನ. ನೋಡಿ ಒಂದು ಪ್ಲೇಟ್ಗೆ ಇಟ್ಬಿಟ್ಟು ಈಗ ಇಡ್ಲಿ ಸ್ಟ್ಯಾಂಡ್ಗೆಲ್ಲನ ನಾವು ಜೋಡಿಸ್ಕೊಬೇಕಾಗುತ್ತೆ. ನೋಡಿ ಹೀಗೆ ಎಲ್ಲ ನೀಟಾಗಿ ಜೋಡಿಸ್ಕೊಬೇಕು. ಕಡುಬನ್ನು ಮಾಡೋದಕ್ಕೆ ಬರ್ದಿಲ್ದರೂ ಸಹ ಈ ರೀತಿ ಈ ಮೆಥಡಲ್ಲಿ ಮಾಡೋದ್ರಿಂದ ತುಂಬ ಈಸಿಯಾಗಿ ನಾವು ಕಡುಬನ್ನು ಮಾಡ್ಕೊಬೋದು. ಒಂದು ಸ್ವಲ್ಪ ಆಕಾರ ಚೇಂಜ್ ಆಗಿರುತ್ತೆ. ನಾವು ಕಡುಬನ್ನು ಒತ್ಬಿಟ್ಟು ಲಟ್ಟಣಿಗೆಲೆಲ್ಲ ಒತ್ಬಿಟ್ಟು ಇಲ್ಲಾಂತಂದರೆ ಮಿಷಿನಲ್ಲೆಲ್ಲ ಒತ್ಬಿಟ್ಟು ನಾವು ಮಾಡ್ತೀವಲ್ಲ ಆ ರೀತಿ ಬರೋದಿಲ್ಲ. ಒಂದು ಸ್ವಲ್ಪ ಅದೇ ಆಕಾರದಲ್ಲಿರುತ್ತೆ. ಟೇಸ್ಟ್ ಏನೂ ಚೇಂಜ್ ಆಗಿರೋದಿಲ್ಲ. ಯಾವ ರೀತಿ ಕಡುಬು ನಾವು ತಿಂದಾಗಿರುತ್ತೋ ಅದೇ ರೀತಿ ಇರುತ್ತೆ. ಈ ಕಡುಬನ್ನು 15 ನಿಮಿಷ ನಾನು ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೀವು ಒಂದನ್ನು ಚೆಕ್ ಮಾಡಬೇಕಾಗುತ್ತೆ. ಇಡ್ಲಿ ಸ್ಟ್ಯಾಂಡಿಂದ ಹೊರಗಡೆ ತೆಗ್ದಾದ್ಮೇಲೆ ನೀಟಾಗಿ ಬೆಂದಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಈ ಹಿಟ್ಟು ಬೇಗ ಬೇಯೋದಿಲ್ಲ. ನೋಡಿ ಕಡುಬಿನ ಆಕಾರದಲ್ಲೇ ಇದೆ, ಆದರೆ ಮಡ್ಸಿಲ್ಲ ಏನಿಲ್ಲ. ಆದ್ರೂ ತುಂಬ ಈಸಿಯಾಗಿ ಇಷ್ಟು ನೀಟಾಗಿ ಇದೇ ಮೆಥಡಲ್ಲಿ ಮಾಡಿದ್ರೆ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ. ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನು ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ನಿಮ್ಮ ಬೆಂಬಲ ಕೊಡಿ. ನೀವು ಬೆಂಬಲ ಕೊಡೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ನಮಗೆ ಕಡುಬನ್ನು ಮಾಡೋದಕ್ಕೆ ಬರೋದಿಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ಕಡುಬು ಮಾಡೋದೇ ಬಿಟ್ಬಿಡ್ತಾರೆ. ಒಂದು ಸಲ ಟ್ರೈ ಮಾಡೋದಕ್ಕೂ ಇಷ್ಟಪಡೋದಿಲ್ಲ. ಇವತ್ತು ನಾನು ಮಾಡಿ ತೋರಿಸಿರೋ ಕಡುಬು ಒತ್ತೋ ಆಗಿಲ್ಲ, ಮುದ್ದೆ ಮಾಡ್ಕೊಳೋ ಆಗಿಲ್ಲ. ಮಾಡೋದಕ್ಕೆ ಬರ್ದಿಲ್ದರೂ ಸಹ ಈಸಿಯಾಗಿ ಮಾಡ್ಕೊಬೋದು. ಆ ಮೆಥಡಿಂದ ನಾನು ಕಡುಬನ್ನು ಮಾಡಿ ತೋರಿಸಿದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ಅವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು.